ಕೇಸು ದಾಖಲಾಗಿದೆ. ಈಗ ಸದ್ಯಕ್ಕೆ ಕೋವಿಡ್ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಾವು ಡೈರೆಕ್ಷನ್ಸ್ ಅವೈಟ್ ಮಾಡ್ತಾ ಇದ್ದೇವೆ. ನಮ್ಮ ಗಮನಕ್ಕೆ ಏನು ಬಂದಿದೆ ಅಂದರೆ ಸಾರಿ ಕೇಸಸ್ ಏನು ನಮಗೆ ರಿಪೋರ್ಟ್ ಆಗ್ತದೆ ನಮ್ಮ ಹಾಸ್ಪಿಟಲ್ಸ್ನಲ್ಲಿ, ಅದರದ್ದು ಕಂಪಲ್ಸರಿ ಆಗಿ ನಾವು ಕೋವಿಡ್ ಇನ್ಸ್ಪೆಕ್ಷನ್ ಅಥವಾ ಕೋವಿಡ್ ಟೆಸ್ಟಿಂಗ್ ಮಾಡ್ತೀವಿ. ಸಾರಿ ಅಂದರೆ ಸೆವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ವಿಚ್ ಆರ್ ಅಡ್ಮಿಟೆಡ್ ಕೇಸಸ್. ದರ್ ಇಸ್ ಅ ಮೆಥಡ್ ಆಲ್ಸೋ ಫಾರ್ ದ ಹಾಸ್ಪಿಟಲ್ಸ್ ಟು ಗಿವ್ ದ ಇನ್ಫಾರ್ಮೇಷನ್. That will be tested. Otherwise, ನಮ್ಮ ಹತ್ರ total 71 cases are reported. Active cases have been reported. But 71. But according to preliminary advice, we are not very. That doesn't seem to be much of virulence or anything in these cases. It is just like self-limiting kind of issue. But we'll wait for further instructions from government, because government ಏನು ತೀರ್ಮಾನ ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ಮುಂದೆ ಕೆಲಸ ಮಾಡ್ತೀವಿ. ಒಂದು ಕೇಸು ಇವತ್ತು ದಾಖಲಾಗಿದೆ. ಟೋಟಲ್ ರಾಜ್ಯದ ಒಟ್ಟು ಕೇಸ್ 47 ಇದೆ. 32 ಕೇಸ್ ಬೆಂಗಳೂರಲ್ಲೇ 71 ಕೇಸ್. This I think this is 71 active cases. Sorry, na? Yes, sir. Sorry. Positive case ಬಂದಿದೆ ಸರ್. Oh, 71. Total cases we have reported in Bangalore is around 71. ಯಾವ ಭಾಗದಲ್ಲಿ ಹೆಚ್ಚು ದಾಖಲಾಗಿದೆ ಇಲ್ಲ, ಸೌತ್ ಮತ್ತೆ ಮಹದೇವಪುರದಲ್ಲಿ 16 and 14 cases we have got recorded. ಸ್ಟೇಟ್ಗೆ ಅಪ್ಲೋಡ್ ಮಾಡಿದ್ದಾರೆ ಸರ್. ಇದು 71 ಕೇಸ್ It will get reported. ಅದು ರಿಪೋರ್ಟ್ ಆಗ್ತದೆ. ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಮಾಡಿದ್ದೀರಾ? As of now, we are only doing surveys. We are doing testing of SARI cases. ಅದು ಆಗಿದ ತಕ್ಷಣ we will. ಎಲ್ಲರೂ ಹೋಮ್ ಐಸೋಲೇಷನ್ ಇಲ್ಲಿದ್ದಾರಾ ಅಥವಾ ಅಡ್ಮಿಟ್ ಆಗಿರೋದಿದ್ದಾರೆ? As such, no advisory like that. ಎಲ್ಲರೂ ಹೋಮ್ ಐಸೋಲೇಷನ್. There is no advice to that effect of requirement to have home isolation also. ಈಗ ಸದ್ಯಕ್ಕೆ we will wait for advice from the state, because as of now government is saying that you just test for COVID if there are any SARI cases to see how things are going. ಟೆಸ್ಟಿಂಗ್ ಏನಾದರೂ ಜಾಸ್ತಿ ಮಾಡ್ತೀರಾ ಆ ಥರ? ಅದೇ ರೆಸ್ಪಿರೇಟರಿ ಕೇಸಸ್ ಬಂದ ತಕ್ಷಣ we will do a verification whether it's COVID or not. ಗರ್ಭಿಣಿಯರು ಮಕ್ಕಳು ಗೊದ್ದರ ಮೇಲೆ ಕಣ್ಣಿಗೆ ಏನು ಟೆಸ್ಟಿಂಗ್? There is nothing which has been there is no alert received in this regard. ಇಷ್ಟವರೆ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ ಐಎಲ್ಐ ಸ್ಯಾರಿ ಎಷ್ಟು ಜನ ಇದ್ದಾರೆ ಐಎಲ್ಐ ಸ್ಯಾರಿ ಕೇಸಸ್? ಅದು ಆಸ್ ಆಫ್ ನೌ ಐ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ದಟ್ ಇನ್ಫಾರ್ಮೇಶನ್. ನಮಗೆ ಏನಾದರೂ ಸಾರಿ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಅಲ್ವಾ? Yes, sir. ಸ್ಟಾರ್ಟ್ ಫ್ರಮ್ ಟುಡೇ. ಮಹದೇವಪುರದಲ್ಲಿ ಜಾಸ್ತಿ ಆಗಲಿಕ್ಕೆ ಏನು ಸರ್ ರೀಸನ್? Not very high. There is not much of difference. It is just number. 71 10-15 ಅಂತ ಅರ್ಥ ಆಗುತ್ತೆ ಸರ್. ಯಾಕಂದ್ರೆ ಸ್ಟೇಟ್ ಬೇರೆ ಜಿಲ್ಲೆಗಳಲ್ಲಿ 2, 3, 4 ಆ ಥರ. ಬೆಂಗಳೂರಿನಲ್ಲಿ 70. Delhi population is 1.4 crores. Obviously, you are going to have larger number, but as such, it's not a. ಸರ್ ಎಷ್ಟಿದೆ ಸರ್ ಮಹದೇವಪುರ ಮತ್ತೆ ಬೆಂಗಳೂರು ಸೌತ್? ಮಹದೇವಪುರ ಮತ್ತೆ ಬೆಂಗಳೂರು ಸೌತಲ್ಲಿ ಎಷ್ಟು ಕೇಸಸ್? 16 and 14. ಆಸ್ ಆಫ್ ಇಲ್ಲಿವರೆಗೂ ನಾನು ಪ್ರಮುಖವಾಗಿ ಸ್ಕೂಲ್ ಬೇರೆ ಶುರು ಆಗ್ತಿದೆ ಈಗ 1ನೇ ತಾರೀಕು 29ನೇ ತಾರೀಕು. ಅದಕ್ಕೆ ನಮ್ಮ ಸ್ಕೂಲ್ಗೆ There's no direction as now. As of now, it's like we are waiting for further directions from state government. ಇದು more state government ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಿಸಿದ್ರೆ what is the action to be taken. Once you can check up with government. ಸರ್, ಈಗ ಯಾರು ಬರ್ತಾರೆ? ಮಾನ್ಸೂನ್ ಕೂಡ ಎಂಟ್ರಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಜಾಸ್ತಿ ರಸ್ತೆ ಗುಂಡಿಗಳ ಕೇಸಸ್ ಜಾಸ್ತಿ ಸೆಟ್ ಮಾಡ್ತಾ ಇದೆ. ಗುಂಡಿಗಳು ಮುಗಿಸ್ತಾ ಇದ್ದಾರೆ ಹೇಗೆ ಅಂತ? ಅದು ಗುಂಡಿಗಳದ್ದು ಮುಚ್ಚಲಿಕ್ಕೆ ಕಾರ್ಯಕ್ರಮ ನಾವು ಚಾಲೂ ಮಾಡ್ತೇವೆ. ಜಸ್ಟ್ ವೇಟಿಂಗ್ ಫಾರ್ ದ ರೇನ್ಸ್ ಟು ಸ್ಟಾಪ್. ಅದು ಮಾನ್ಯ DCM ಅವರು ಮೊನ್ನೆ ಮೀಟಿಂಗ್ನಲ್ಲಿ ಸಹ ನೀವು ಅದೇ ಪ್ರಶ್ನೆ ಕೇಳಿರ್ಬೋದು. ಅವರು ಹೇಳಿದ ಪ್ರಕಾರ ವಿ ವಿಲ್ ಸ್ಟಾರ್ಟ್ ಇಟ್ ಒನ್ಸ್ ದಿಸ್ ಮಿನಿಮಮ್ ರೇನ್ ಸ್ಟಾರ್ಟ್ ವಿಲ್ ಸ್ಟಾರ್ಟ್ ಟೇಕಿಂಗ್ ಅಪ್ ಆಕ್ಷನ್ ಟು ಫಿನಿಶ್. ಕಡೆಗಳಲ್ಲಿ ಆ್ಯಪಲ್ಲಿ ದೂರ ಬಂದಾಗ ಕ್ಲೋಸ್ ಮಾಡಿದ್ದೀವಿ ಅಂತೇಳಿ ಕ್ಲೋಸ್ ಮಾಡಿರ್ತಾರೆ, ಬಟ್ ಆ ಜಾಗದಲ್ಲಿ ಗುಂಡಿ ಮುಚ್ಚಿರೋದಿಲ್ಲ. ಆ ರೀತಿ ಕೇಸಸ್ ಕೂಡ ಪತ್ತೆ ಆಗ್ತದೆ. ಇಲ್ಲ, ಫಿಕ್ಸ್ ಮೈ ಪಾಟ್ ಹೋಲ್ ಇಸ್ ದಟ್ ಆ್ಯಪ್ ವಿಚ್ ಇಸ್ ದೇ ರಸ್ತೆ ಗುಂಡಿ ಗಮನ ಅಂತ ಹೇಳಿ. ಅದರಲ್ಲಿ ವಿ ಕೀಪ್ ಅಪ್ಲೋಡಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಫಾಲೋ ಅಪ್ ಆನ್ ಕಂಪೈಲೇಷನ್ ಆ್ಯಂಡ್ ಆ್ಯಕ್ಷನ್ ಟೇಕನ್. ಅದು ಬಿಟ್ಟು ಸರ್ ಒಣಗಿರೋ ಮರಗಳು ತೆರವಿಗೆ ಏನಾದರೂ ಕ್ರಮ ತಗೋತೀರಾ? ಒಣಗಿರೋ ಮರ ಬಿಟ್ಟು ವಿ ವಿಲ್ ಆಸ್ ಆಫ್ ನೌ ವಿ ಹೋಪ್ ದಟ್ ದ ನಂಬರ್ ಆಫ್ ಕೇಸಸ್ ಆರ್ ಗೋಯಿಂಗ್ ಟು ಫಾಲ್, ಬಿಕಾಸ್ ಏನಾಗ್ತಿತ್ತು ಅದೆಲ್ಲ ಈಗ ಕಡಿಮೆ ಆಗಿರಬೇಕು. ಆದರೂ ಸಹ ವಿ ವಿಲ್ ಸಿ ಇಫ್ ದರ್ ಇಸ್ ಎನಿ ಫರ್ದರ್ ಆ್ಯಕ್ಷನ್ ಟು ಬಿ ಟೇಕನ್. ವಿ ವಿಲ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಫಾರ್ ವುಡ್ ಟೆಕ್ನಾಲಜಿ ಸ್ಟಡೀಸ್. ಅವ್ರ ಹತ್ರ ಸಹ ಒಂದು ಸ್ವಲ್ಪ ಹೆಲ್ಪ್ ತಗೊಳ್ತೇವೆ. ವೆದರ್ ವಿ ಕ್ಯಾನ್ ಕಮ್ ಅಪ್ ವಿತ್ ಸಮ್ ಅದರ್ ಮೆಥಡಾಲಜಿ ಟು ಸಿ ಇಫ್ ದರ್ ಇಸ್ ಇಮ್ಮಿನೆಂಟ್ ಫಾಲ್ ಆರ್ ಪ್ರೆಡಿಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ತೇವೆ. ಸರ್ ಮೆಟ್ರೋ ಏನಾದರೂ ಮಾಸ್ಕ್ ಹಾಕಬೇಕು ಅಂತ ತಜ್ಞರೆಲ್ಲ ಸಲಹೆ ಕೊಡ್ತಾ ಇದ್ದಾರೆ. ಬಿಕಾಸ್ ವೆಸ್ಟಿಲೇಟರ್ ಆಚೆ ಹೋಗಲ್ಲ. ನಾವು ಸರ್ಕಾರ ಆದೇಶ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಸದ್ಯಕ್ಕೆ ಆದೇಶ ಇಲ್ಲ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.